ಎಲ್ಲರಿಗೂ ನಮಸ್ಕಾರ. RSK ಹೋಮ್ ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತಿಲ್ಲಿ ನಿಮ್ಗೆ ರೇಷನ್ ಅಕ್ಕಿ ಬಳಸಿ ಹರಿಯದೆ ಮುರಿಯದೆ ಪರ್ಫೆಕ್ಟ್ ಹೋಟೆಲ್ ರೀತಿಯ ಮಸಾಲೆ ದೋಸೆ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಬರ್ರಿ. ಈ ಒಂದು ಪದಾರ್ಥನ ರುಬ್ಬುವಾಗ ಸೇರಿಸಿದ್ರೆ ಸಾಕು, ದೋಸೆ ಕ್ರಿಸ್ಪಿಯಾಗಿ ಹೊಂಬಣ್ಣದಿಂದ ಬರ್ತಾವು. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡ್ರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆದಾಗ 2 ಬೌಲ್ ಆಗುವಷ್ಟು ರೇಷನ್ ಅಕ್ಕಿ ತೊಗೊಂಡೀನಿ. ಒಂದು ಸಣ್ಣ ಬಟ್ಟಲ್ ಸೈಜ್ಲಿ ಅರ್ಧ ಬಟ್ಲ ಉದ್ದಿನ ಬೇಳೆ, ಒಂದು 3/4 ಬಟ್ಲ ಕಡಲೆ ಬೇಳೆ. ನಾನಿಲ್ಲಿ ಮೆಂತೆ ಕಾಳು ಹಾಕಿಲ್ಲ. ಮೆಂತೆ ಇಲ್ಲ ಅಂದ್ರೂ ಮಸಾಲೆ ದೋಸೆ ಪರ್ಫೆಕ್ಟಾಗಿ ಬರ್ತಾವಂತ ನಿಮಗಿಲ್ಲಿ ತಿಳಿಸಿಕೊಡ್ತೀನಿ. ಈಗ ಇವನ್ನ ಒಂದು 3 ರಿಂದ 4 ಸಲ ಚೆನ್ನಾಗಿ ತೊಳ್ಕೊಂಡು ಈ ಮುಳುಗಿ ಮ್ಯಾಲೆ ಸ್ವಲ್ಪ ನೀರಿರುವಷ್ಟು ನೀರು ಹಾಕಿ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇಡಾಕ್ತೀನಿ. ಈಗ ಒಂದು ಪಾತ್ರೆದಾಗ ಒಂದು ಅರ್ಧ ಬಟ್ಲ ಅವಲಕ್ಕಿನ ತಗೊಂಡೀನಿ. ಅವನೊಂದು 2 ಸಲ ತೊಳೆದು ಅವಕ್ಕೆ ಅವಲಕ್ಕಿ ಮುಳುಗುವಷ್ಟು ನೀರು ಹಾಕಿ ನೆನೆಸಿಡಾಕ್ತೀನಿ. ರುಬ್ಬೋದು ಒಂದು 20 ನಿಮಿಷದ ಮೊದಲು ಈ ಅವಲಕ್ಕಿನ ನಾವು ನೆನೆಸಿಡಬೇಕು. ಅವಲಕ್ಕಿ ತೆಳು ಇರೋ ಕಾರಣ ಜಾಸ್ತಿ ಹೊತ್ತು ನೆನೆಸಿಡೋ ಅವಶ್ಯಕತೆ ಇರುವುದಿಲ್ಲ. ಅವಲಕ್ಕಿನ ಸಪ್ರೇಟಾಗಿ ಬೇರೆ ಪಾತ್ರೆದಾಗ ಒಂದು 20 ನಿಮಿಷ ಈಗ ನೆನೆಸಿಡೋನು ಬರ್ರಿ. ಈಗ ನೋಡ್ರಿ, ಒಂದು 20 ನಿಮಿಷ ಆದಮೇಲೆ ನಾನಿಲ್ಲಿ ನಿಮ್ಗೆ ತೋರ್ಸಾಕ್ತೇನೆ. 5 ರಿಂದ 6 ತಾಸು ಅಕ್ಕಿ ಬೇಳೆ ನೆನೆದಾವು. ಅವಲಕ್ಕಿನೂ ಒಂದು 20 ನಿಮಿಷ ಚಂದಂಗ ನೆನೆದಾವು. ನೆನೆದಿರುವಂಥ ಅಕ್ಕಿ ಬೇಳೆ ಮತ್ತು ಅವಲಕ್ಕಿನ ಈಗ ರುಬ್ಕೊಳ್ಳೋನು ಬರ್ರಿ. ಒಂದು ಮಿಕ್ಸರ್ ಜಾರ್ನ್ಯಾಗ ಒಂದು 2 ಮುಟ್ಟಿಗೆಯಷ್ಟು ಅಕ್ಕಿನ ಹಾಕಾಕ್ತೀನಿ. ಹಂಗೆ 1 ಮುಟ್ಟಿಗೆಯಷ್ಟು ಅವಲಕ್ಕಿನ ಹಾಕಾಕ್ತೀನಿ. ಸ್ವಲ್ಪ ಸ್ವಲ್ಪ ಪ್ರಮಾಣದ ಅಕ್ಕಿ ಅವಲಕ್ಕಿನ ಹಾಕಿ ರುಬ್ಬೋದ್ರಿಂದ ದೋಸೆ ಹಿಟ್ಟು ತರಿ ಆಗೋದಿಲ್ಲ, ನೈಸಾಗ ರುಬ್ಕೋಬಹುದು. ನೋಡ್ರಿ, ಈಗ ನಾನು ನಿಮ್ಗೆ ಒಂದು ಸೀಕ್ರೆಟ್ ಪದಾರ್ಥನ ಹಾಕ್ತೀನಿ ಅಂತ ಹೇಳಿದ್ನಲ್ಲ. ಆ ಸೀಕ್ರೆಟ್ ಪದಾರ್ಥ ಏನಂದ್ರೆ, ಒಂದು ದೊಡ್ಡ ಸೈಜಿನ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅಕ್ಕಿ ಅವಲಕ್ಕಿ ಜೋಡಿ ಸೇರಿಸಿ ರುಬ್ಕೊಂಡ್ರೆ ದೋಸೆ ಕೆಂಪಂಗ ಹೊಂಬಣ್ಣದ ಮತ್ತು ಕ್ರಿಸ್ಪಿಯಾಗಿ ಬರ್ತಾವ ನೋಡ್ರಿ. ಈಗ ನಾನಿಲ್ಲಿ ಅಕ್ಕಿ ನೆನೆಸಿಟ್ಟಿರುವ ನೀರನ್ನು ಮಿಕ್ಸರ್ ಜಾರಿಗೆ ಸ್ವಲ್ಪ ಪ್ರಮಾಣ ಹಾಕಿ ನೈಸ್ ಆಗಿ ರುಬ್ಕೊಂಡೇನಿ ನೋಡ್ರಿ. ಈಗ ಇನ್ನೊಂದು ಜಾರ ಅಕ್ಕಿ ಅವಲಕ್ಕಿ ಈರುಳ್ಳಿನ ಹಾಕಿ ನೆನೆಸಿರುವಂಥ ಅಕ್ಕಿ ನೀರನ್ನು ಹಾಕಿ ಇನ್ನೊಮ್ಮೆ ರುಬ್ಕೊಳಾಕ್ತೀನಿ ನೋಡ್ರಿ. ಈಗ ನಾನು ಪೂರ್ತಿಯಾಗಿ ಎಲ್ಲಾನು ರುಬ್ಕೊಂಡ ಮೇಲೆ ನಿಮಗಿಲ್ಲಿ ತೋರ್ಸಾಕ್ತೀನಿ ನೋಡ್ರಿ. ಒಂದು 2 ರಿಂದ 5 ನಿಮಿಷ ಒಂದು ಸ್ವಲ್ಪನೂ ಬಿಡ್ಲಾರಂಗ ಚಂದಂಗ ತಿರ್ಗಿಸ್ಬೇಕು ನೋಡ್ರಿ. ನಾವು ಎಷ್ಟು ಚಂದ ಮಿಕ್ಸ್ ಮಾಡ್ಕೋತೀವಿ ಅಷ್ಟು ಚಂದ ದೋಸೆ ಹಿಟ್ಟು ಉಬ್ಬಿ ಬರ್ತೈತಿ. ಈಗ ಚಳಿಗಾಲ ಇರೋದರಿಂದ ಇದನ್ನು ಒಂದು ಸ್ವಲ್ಪ ಈ ರೀತಿ ತಿರುಗಿಸಿ ಇಟ್ರನ ಹಿಟ್ಟು ಚಂದಂಗ ನೆನೆದು ಉಬ್ಬಿ ಬರ್ತೈತಿ. ಒಂದು 5 ನಿಮಿಷ ಈ ರೀತಿ ತಿರುಗಿಸಿ ಆದಮೇಲೆ ಒಂದು ಪ್ಲೇಟ್ ಮುಚ್ಚಿ ಇದನ್ನು ಬೆಳಿಗ್ಗೆ ತನಕ ನೆನೆಸಿ ನಾನಿಲ್ಲಿ ನಿಮ್ಗೆ ಬೆಳಿಗ್ಗೆ ತೋರ್ಸಾಕ್ತೀನಿ ನೋಡ್ರಿ. ಹಿಟ್ಟು ನೆನೆದು ಎಷ್ಟು ಚಂದಂಗ ಉಬ್ಬಿ ಬಂದೈತಿ ಅಂತ ನೀವ ನೋಡ್ರಿ. ಯಾವುದೇ ರೀತಿ ನಾವಿಲ್ಲಿ ಇದಕ್ಕೆ ಸೋಡಾ ಹಾಕಿಲ್ಲ, ತನ್ನಷ್ಟಕ್ಕೆ ತಾನ ನೆನೆದು ಉಬ್ಬಿ ಬಂದೈತ್ರಿ ಹಿಟ್ಟು. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕ್ತೀನಿ ನೋಡ್ರಿ. ರಾತ್ರಿ ಬೇಕಾದರೂ ಹಾಕ್ಬೋದು, ಬೆಳಿಗ್ಗೆ ಬೇಕಾದರೂ ಹಾಕೋಬೋದು ನೋಡ್ರಿ ಉಪ್ಪು. ಮತ್ತು ಇದ್ರ ಜೊತೆ ಒಂದು ಸ್ವಲ್ಪ ಸಕ್ಕರೆ ಪುಡಿನ ಸೇರ್ಸಾಕ್ತೀನಿ ನೋಡ್ರಿ. ನಾನಿಲ್ಲಿ ಸಕ್ಕರೆ ಹಾಕಾಕ್ತಿಲ್ಲ, ಅದರ ಬದಲಿಗೆ ಸಕ್ಕರೆ ಪುಡಿ ಹಾಕಾಕ್ತೀನಿ ನೋಡ್ರಿ. ಒಂದು ಸ್ವಲ್ಪ ಪ್ರಮಾಣ ಸಕ್ಕರೆ ಪುಡಿ ಹಾಕಿ ಇದೆರಡೂ ಚಂದಂಗ ಮಿಕ್ಸ್ ಮಾಡ್ಕೊರಿ. ಈಗ ಮತ್ತೆ ಹಂಗೆ ಒಂದು ಸ್ವಲ್ಪ ಹೊತ್ತು ಗರ ಅಂತ ಎಲ್ಲಾನು ಮಿಕ್ಸ್ ಮಾಡ್ಕೊರಿ. ಈಗ ಗ್ಯಾಸ್ ಮೇಲೆ ದೋಸೆ ತವಾನ ಕಾಯಕ್ಕಿಟ್ಟೀನಿ ನೋಡ್ರಿ. ದೋಸೆ ತವಕ್ಕೆ ಒಂದು ಸ್ವಲ್ಪ ನೀರು ಚಿಮ್ಕಿಸಿ ಒಂದು ಕಾಟನ್ ಬಟ್ಟೆಲಿ ಈ ರೀತಿ ಚಂದಂಗ ಎಲ್ಲ ಕಡೆ ಒರೆಸ್ಕೊಂಡ್ರೆ ಸಾಕು, ದೋಸೆ ಚಂದಂಗ ಬರ್ತಾವು.
ದೋಸೆ ತವಾ ಕಾಯನ ನಾನಿಲ್ಲಿ ಗ್ಯಾಸ್ನ ಸಣ್ಣ ಉರಿಲಿ ಇಟ್ಟು ದೋಸೆ ಹಿಟ್ಟು ಹಾಕಾಕ್ತೀನಿ ನೋಡ್ರಿ. ಈ ರೀತಿ ಹಾಕೋದ್ರಿಂದ ದೋಸೆ ಪರ್ಫೆಕ್ಟ್ ಆಗಿ ಹೋಟೆಲ್ ರೀತಿಯ ಮಸಾಲೆ ದೋಸೆ ತರ ಬರ್ತಾವ ನೋಡ್ರಿ. ನಾನಿಲ್ಲಿ ಒಂದು ಸೌಟಿನ ಸಹಾಯದಿಂದ ದೋಸೆನ ದೊಡ್ಡದಾಗಿ ಹಾಕಾಕ್ತೀನಿ. ಗ್ಯಾಸ್ ಉರಿ ಸಣ್ಣಗಿಟ್ಟ ಬೇಯಿಸೋದ್ರಿಂದ ದೋಸೆ ಕ್ರಿಸ್ಪಿಯಾಗಿ ಹೊಮ್ಮಣ್ಣದಿಂದ ತಯಾರಾಕ್ಕವು ನೋಡ್ರಿ. ಈಗ ನಾನಿಲ್ಲಿ ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಬೇಯಿಸಾಕ್ತೀನಿ ನೋಡ್ರಿ. ಎಣ್ಣೆ ತುಪ್ಪ ಬೆಣ್ಣೆ ಯಾವ್ದು ಬೇಕಾದರೂ ಹಚ್ಚಿ ಬೇಯಿಸ್ಬೋದು. ಮೇಲೆ ಸ್ವಲ್ಪ ಜಾಸ್ತಿ ಎಣ್ಣೆನ ಹಚ್ಚಿ ಬೇಯಿಸ್ರಿ, ಯಾಕಂದ್ರೆ ದೋಸೆ ಕ್ರಿಸ್ಪಿಯಾಗಿ ತಿನ್ನಾಕ ಭಾಳ ಚಲೋ ಆಕ್ಕಾವ್ರಿ. ಎಣ್ಣೆ ಎಷ್ಟು ಹಚ್ತೀವಿ ಅಷ್ಟು ಚಲೋ ಆಕ್ಕಾವ್ರಿ ಮಸಾಲೆ ದೋಸೆ. ಈಗ ನೋಡ್ರಿ ಎಷ್ಟು ಕೆಂಪಂಗ ಹೊಮ್ಮಣ್ಣದಿಂದ ರೆಡಿ ಆಗಾಕತೈತಿ ನಮ್ಮ ದೋಸೆ. ಈಗಿದು ಪೂರ್ತಿಯಾಗಿ ಬೇಯ್ದೈತಿ ನೋಡ್ರಿ. ನಾನಿಲ್ಲಿ ಇದನ್ನ ನಿಮಗ ಇಡಿಸಿ ತೋರಿಸ್ತೀನಿ. ಎಷ್ಟು ಚಂದಂಗ ಒಂದು ಚೂರುನು ದೋಸೆ ತವಕ ಅಂಟ್ಲಾರ ಎಷ್ಟು ಚಂದಂಗ ಎದ್ದು ಬರಾಕ್ತೈತಿ ನೋಡ್ರಿ. ಎಷ್ಟು ಕ್ರಿಸ್ಪಿಯಾಗಿ ಹೊಂಬಣ್ಣದಿಂದ ರೆಡಿ ಆಗೈತಿ ನಮ್ಮ ದೋಸೆ. ನಾನಿಲ್ಲಿ ಚಟ್ನಿ ಆಲೂಗಡ್ಡೆ ಪಲ್ಯ ಜೋಡಿ ಸರ್ವ್ ಮಾಡೀನಿ ನೋಡ್ರಿ. ರೆಡಿ ಆದವು ನಮ್ಮ ಹೋಟೆಲ್ ಶೈಲಿಯ ಮಸಾಲೆ ದೋಸೆ ರೆಸಿಪಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಈ ವಿಡಿಯೋ ನೀವು ಪೂರ್ತಿ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.